ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗವಾಹಿನಿ ಮಂಚಿ ಘಟಕ ಕಲ್ಲಡ್ಕ ಪ್ರಖಂಡ ಶ್ರೀ ಮಹಾಪವಮಾನ ಯಾಗ ಸಮಿತಿ 2025 ಮಂಚಿ ಬಂಟ್ವಾಳ ತಾಲೂಕು ಇದರ ಜಂಟಿ ಸಹಭಾಗಿತ್ವದಲ್ಲಿ ಶ್ರೀ ಮಹಾಪವಮಾನ ಯಾಗ, ಶ್ರೀರಾಮ ತಾರಕ ಯಜ್ಞ, ಸಾಮೂಹಿಕ ಗೋಪೂಜೆ, ಧರ್ಮ ಜಾಗೃತಿ ಕಾರ್ಯಕ್ರಮ ಅಕ್ಟೋಬರ್ 26 ಆದಿತ್ಯವಾರದಂದು ಮಂಚಿ ಗ್ರಾಮದ ಶ್ರೀ ಮೋಂತಿಮಾರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಲಿದೆ ಎಂದು ಶ್ರೀ ಮಹಾಪವಮಾನ ಯಾಗ ಸಮಿತಿ ಅಧ್ಯಕ್ಷ ವಿಕಾಸ್ ಪುತ್ತೂರು ಅವರು ತಿಳಿಸಿದ್ದಾರೆ. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಕಳೆದ 16 ದಶಕಗಳಿಂದ ಧಾರ್ಮಿಕ ಕಾರ್ಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವಸ್ಥಾನ ಮೋಂತಿಮಾರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಮಾಡಿ ಅದರಂತೆ ಈಗ ನಾವು ಈ ಒಟ್ಟು ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದೇ 26ನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಎಲ್ಲರ ಹಿರಿಯರು ಸಂಘದ ಪ್ರಮುಖರು ಆಗಿರ್ತಕ್ಕಂಥ ಪುತ್ತೂರಿನ ವಿವೇಕಾನಂದ ಸಂಸ್ಥೆಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಯಾಗದ ದೀಪೋಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ತದನಂತರ 9:30 ಗಂಟೆಗೆ ಸಾಮೂಹಿಕ ಗೋಪೂಜೆ ನಡೀಲಿಕ್ಕಿದೆ. ನಾನು ಈಗಾಗಲೇ ಹೇಳಿದಾಗೆ ಕಶಕೋಡಿ ಸೂರ್ಯನಾರಾಯಣ್ ಭಟ್ರವರ ನೇತೃತ್ವದಲ್ಲಿ ಸುಮಾರು 25 ಜನ ಪುರೋಹಿತರು ಈ ಯಾಗವನ್ನು ನಡೆಸಲಿಕ್ಕಿದ್ದಾರೆ. ಸುಮಾರು 11 ಗಂಟೆಗೆ ಯಾಗದ ಪೂರ್ಣಾಹುತಿ ನಡೆದು ಬಳಿಕ 11:30 ಗಂಟೆಗೆ ಧರ್ಮ ಜಾಗೃತಿ ಸಭೆ ನಡೀಲಿಕ್ಕಿದೆ. ಈ ಧರ್ಮ ಜಾಗೃತಿ ಸಭೆಗೆ ಸನ್ಮಾನ್ಯ ಕಶಕೋಡಿ ಸೂರ್ಯನಾರಾಯಣ್ ಭಟ್ರವರು ಯಾಗದ ಸಂದೇಶವನ್ನು ಕೊಡ್ತಾರೆ. ಮಹಾಮಂಡಲೇಶ್ವರ ಆಗಿರ್ತಕ್ಕಂಥ 1008 ಮಹಾಮಂಡಲೇಶ್ವರ ಆಗಿರ್ತಕ್ಕಂಥ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಪರಮಪೂಜ್ಯನೀಯ ಶ್ರೀಗಳಾಗಿರ್ತಕ್ಕಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವವರಿದ್ದಾರೆ, ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕದ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹರೂ ಆಗಿರ್ತಕ್ಕಂಥ PS ಪ್ರಕಾಶ್ ರವರು ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಅವರು, ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಮೈಸೂರಿನ ನಿಕಟಪೂರ್ವ ಸಂಸದರು, ಈಗ ಅತ್ಯಂತ ಪ್ರಬಲವಾಗಿ ಹಿಂದೂ ಧ್ವನಿಯಾಗಿರ್ತಕ್ಕಂಥ ಪ್ರತಾಪ್ ಸಿಂಹರವರು, ನಮ್ಮ ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶರಣ್ ಪಂಪ್ವೆಲ್ರವರು, ಅಮೃತಧಾರೆ ಗೋಶಾಲೆಯ ಅಧ್ಯಕ್ಷರು, DCC ಬ್ಯಾಂಕ್ನ ನಿರ್ದೇಶಕರು ಆಗಿರ್ತಕ್ಕಂಥ TJ ರಾಜಾರಾಮ್ ಭಟ್ರವರು, ಬಂಟ್ವಾಳ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಕುಮಾರ್ ರೈ ಅವರು, ಸಚಿನ್ ಮೆಲ್ಕರ್ ಅವರು, ಮಿಥುನ್ ಪೂಜಾರಿ, ಅಮಿತ್ ಕಲ್ಲಡ್ಕ, ಹೀಗೆ ಅನೇಕ ಜನರು ಪ್ರಮುಖರು ಧರ್ಮ ಜಾಗೃತಿ ಸಭೆಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ತದನಂತರ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಇಷ್ಟೂ ವ್ಯವಸ್ಥೆಗಳಿಗೆ ಬಂಟ್ವಾಳ ತಾಲೂಕಿನ ಸಮಸ್ತ ಜನರು, ಧರ್ಮಾಭಿಮಾನಿಗಳು, ಭಕ್ತಾಭಿಮಾನಿಗಳು ಆಗಮಿಸಬೇಕು. ಯಾಗದ ಶುಭ ಫಲವನ್ನು ಎಲ್ರಿಗೂ ತಲುಪಿಸುವ ನಮ್ಮ ಪ್ರಯತ್ನಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಯಾಗದ ಒಟ್ಟು ಒಂದು ಶುಭ ವ್ಯವಸ್ಥೆಗಳಿಗೆ ಅವರೆಲ್ಲರೂ ಕೂಡ ಭಾಜನರಾಗಬೇಕು ಅಂತ ತಮ್ಮೆಲ್ಲರ ಮುಖಾಂತರ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ.